ಆ, ಕಂಬ ಹಾಕ್ಸಿ ಕರೆಂಟ್ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಕೊಟ್ಟ ಮಾತಂತೆ ಇವತ್ತು ನಿಜವಾಗ್ಲೂ ಮಾಡಿಕೊಟ್ಟಿದ್ದಾರೆ. ಒಂದು ಕತ್ತಲ ಮನೆಗೆ ಬೆಳಕು ಕೊಡುಕು ಅಂತ ನಾವು ಆಂದೋಲನ ಮಾಡಿದ್ವಿ. ನಮಗೆಲ್ಲ ಖುಷಿ ಪಡೋ ವಿಚಾರ ಇವತ್ತು. ಕರೆಂಟನ್ನ, ಗಾಳಿನ, ಮಳೆನ ಸಿಡ್ಲು ಗುಡುಗನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಜೈಗೂನ್ ಚಳುವಳಿನೂ ತಡೆಯಕ್ಕೆ ಸಾಧ್ಯನೇ ಇಲ್ಲ. ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಸೂಚನೆನ ಇವತ್ತು ನಾವು ಭರವಸೆನ ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ಅಂತ. ನಾವು ದಾಸೇನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಊರಿಂದ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಹೊಲದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದೀವಿ. ಏನಂದರೆ ನಮ್ಮ ಮನೇಲಿ ಇಲ್ಲಿವರೆಗೂ 2 ವರ್ಷ ಆಯಿತು ಈ ಮನೆಗೆ ಬಂದು. ಅವತ್ತಿಂದ ಕತ್ಲೆಯಲ್ಲಿದ್ದು ಮತ್ತು ಬೆಳಕನ್ನೋದೇ ಇರಲಿಲ್ಲ. ಶಿವಶಂಕರ ಅಣ್ಣವರು ಅವತ್ತು ಸೋಲಾರು ಪಾಪ ಸ್ವಂತ ತಮ್ಮ ಖರ್ಚಿನಲ್ಲಿ ದುಡ್ಡು ಕೊಟ್ಟು ಸೋಲಾರ್ ದೀಪವನ್ನು ಮಾಡಿಕೊಟ್ಟಿದ್ರು. ಅವತ್ತು ಸಹ ಭರವಸೆ ಕೊಟ್ಟಿದ್ರು, ಏನಂದರೆ ಕಂಬ ಹಾಕ್ಸಿ ಕರೆಂಟ್ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ನಂದು ಅಂತ ಕೊಟ್ಟ ಮಾತಂತೆ ಇವತ್ತು ನಿಜವಾಗ್ಲೂ ಮಾಡಿಕೊಟ್ಟಿದ್ದಾರೆ. ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನನ್ನ ಮಗಳು ಕತ್ಲೆನಲ್ಲಿ ಆಟ ಆಡೋಕ್ಕೂ ತುಂಬ ಕಷ್ಟ ಆಗ್ತಿತ್ತು, ಓದ್ಕೊಳಕ್ಕೆ ಎಲ್ಲ ಬರೆಯೋಕ್ಕೆ. ಇವತ್ತು ಕರೆಂಟಿಂದ ಖುಷಿಯಿಂದ ಆಟ ಆಡ್ತಾಳೆ, ಓಡಾಡ್ತಾಳೆ. ಅವ್ರ ಋಣ ತೀರ್ಸೋಕ್ಕಾಗಲ್ಲ ನಿಜವಾಗ್ಲೂ. ಯಾರು ಸ್ವಂತ ದುಡ್ಡಿಂದ ಖರ್ಚಿಕ್ಕಿ ನಮಗೆ ಸಹಾಯ ಮಾಡ್ತಿದ್ದಾರೆ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ತುಂಬ ಥ್ಯಾಂಕ್ಸ್ ಅಣ್ಣ, ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಇಷ್ಟು ಸಹಾಯ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಹೇಳೋಕ್ಕೆ ಪದಗಳೇ ಇಲ್ಲ. ನನ್ನ ಮಗಳು ಇವತ್ತು ನಿಮ್ಮಿಂದ ಬೆಳಕಲ್ಲಿ ಆಟ ಆಡ್ತಾಳೆ. ತುಂಬ ಥ್ಯಾಂಕ್ಸ್ ಅಣ್ಣ.